ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇಲ್ಲಿ ಬೆಳಗ್ಗೆನೇ ನಾನು ಇಲ್ಲಿ ಹಾಲನ್ನು ಕಾಯಿಸ್ತಾ ಇದ್ದೀನಿ. ಯಾಕಂದರೆ ಕಾಫಿ ಕುಡಿಯೋ ಥರ ಆಗಿತ್ತು, ಅದಕ್ಕೋಸ್ಕರ. ಯಾಕಂದರೆ ಕಾಫಿ ಟೀ ಸಾಮಾನ್ಯವಾಗಿ ನಾನು ಕುಡಿಯೋದಿಲ್ಲ, ಬೇಜಾರಾದಾಗ ಮನೇಲಿದ್ದಾಗ ಮಾತ್ರ ಕುಡಿತೀನಿ ಅಷ್ಟೇ. ಅದಕ್ಕೆ ಒಳ್ಳೆ ಬಿಸಿಲಿತ್ತಲ್ಲ, ಬೆಳಗ್ಗೆನೇ ಕಾಫಿ ಮಾಡ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡು ಕುಡಿತಾ ಇದ್ದೆ. ಮತ್ತು ಸ್ವಲ್ಪ ಬಿಸಿಲು ಕಾಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಮತ್ತು ಇದು ನೋಡಿ ಕೆನ್ನೆ ಪಿಂಪಲ್ಗಳು ಇದೇನಂತಲೇ ಗೊತ್ತಿಲ್ಲ. ಹೇಳ್ಬೇಕಾದ್ರೆ ನಾನು ಆಯಿಲ್ ಐಟಮು, ಸ್ವೀಟ್ ಐಟಮ್ ಅಷ್ಟು ತಿನ್ನೋದೇ ಇಲ್ಲ. ಒಂದೊಂದು ಸರಿ ಆದರೆ ಈ ಥರ ಆಗಿಬಿಡುತ್ತೆ, ಆಗಿಲ್ಲ ಅಂದರೆ ಆಗೋದೇ ಇಲ್ಲ. ಇಲ್ಲ ಅಂದರೆ ಈ ಥರ ಆಗೋಗುತ್ತೆ. ಅಂದರೆ ಆವಾಗವಾಗ ಆ ಥರ ಆಗ್ತಾಯಿರುತ್ತೆ, ಎಲ್ಲ ಟೈಮಲ್ಲೂ ಆಗೋಲ್ಲ, ಆವಾಗವಾಗ ಮಾತ್ರ ಆಗ್ತಾರ ಇರುತ್ತೆ. ಸ್ವಲ್ಪ ಈ ಚಿಕನ್ನು ಮತ್ತು ಆಯಿಲ್ ಐಟಮ್ ಎಲ್ಲ ತಿಂದರೆ ಆಗುತ್ತೆ, ತಿಂದಿಲ್ಲ ಆದರೂ ಒಂದೊಂದು ಸರಿ ಆಗುತ್ತೆ ನಮಗೆ. ಮತ್ತು ಇಲ್ಲಿ ಮ್ಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೋ ತಿಂಡಿ ಮಾಡೋಕ್ಕೆ ಬೇಜಾರಾಯಿತು. ಯಾರು ತಿಂಡಿ ದಿನ ಬೆಳಗಾದರೆ ತಿಂಡಿ ಮಾಡು, ಸಂಜೆ ಆದರೆ ಸಾಂಬಾರು ಮಾಡು, ತಲೆ ಕೆಟ್ಟೋಗಿತ್ತು. ಅದಕ್ಕೆ ಇವತ್ತು ನನಗೆ ತಿಂಡಿ ಮಾಡೋ ಮನಸ್ಸಿರಲಿಲ್ಲ. ಹಾಗಾಗಿ ಮ್ಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾಗಿ ಪ್ಯಾಕೆಟ್ ತರಿಸಿದ್ದೆ. ಅದಕ್ಕೋಸ್ಕರ ಇವಾಗ ನೋಡಿ, ಫಸ್ಟು ಈ ಥರ ನೀರನ್ನು ನಾನು ಬಿಸಿ ಮಾಡ್ಕೊತೀನಿ. ನೀರು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಈ ಥರ ಮ್ಯಾಗಿನ ಹಾಕ್ತೀನಿ. ಈ ಥರ 2 ಪೀಸ್ ಮಾಡಿಬಿಟ್ಟು ಹಾಕ್ತೀನಿ. ಮತ್ತು ಸ್ವಲ್ಪ ಬೇಳೆ ಸಾಂಬಾರಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಸಿ ಮಾಡ್ತಾಯಿದ್ದೆ. ಮಧ್ಯಾಹ್ನ ಬೇಕಾದರೆ ಅದಕ್ಕೆ ರೈಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಬೇಕಾದ್ರೆ ಇದು ಹಾಕಿದ್ನಲ್ಲ, ಇದು ಫುಲ್ಲು ಸಾಫ್ಟ್ ಆಗಬೇಕು. ಇದು ಸಾಫ್ಟ್ ಆದಮೇಲೆ ಈ ಮಸಾಲೆ ಇರುತ್ತಲ್ಲ ಅದನ್ನು ಉದುರಿಸ್ಬೇಕು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವೆಲ್ಲ ಫಸ್ಟ್ ಹೇಗೆ ಮಾಡ್ತಿದ್ದೋ ಅಂದರೆ, ಫಸ್ಟು ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಇದನ್ನು ಹಾಕ್ತಿದ್ದೋ. ಆ ಥರ ಮಾಡಬಾರ್ದು, ಅಂದರೆ ಅದೊಂಥರ ಸಪ್ಪೆ ಇರುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ನೀರೆಲ್ಲ ಫುಲ್ಲು ಕಮ್ಮಿ ಆಗುತ್ತಲ್ಲ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಬಿಟ್ಟು ಲಾಸ್ಟಲ್ಲಿ ಮಸಾಲೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದು. ನಾನು ಹೇಳಿದೆ ತರಕಾರಿ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ತರಕಾರಿ ಎಲ್ಲ ಪಾಪ ತಿನ್ನೋದಿಲ್ವಲ್ಲ, ಅದಕ್ಕೋಸ್ಕರ ತರಕಾರಿ ಎಲ್ಲ ಹಾಕಿದ್ರೆ ನಾವು ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಈ ಥರ ಸಿಂಪಲಾಗಿ ಏನು ಅದರಲ್ಲಿ ಮಸಾಲೆ ಇರುತ್ತಲ್ಲ ಪಾಕೆಟ್ ಒಳಗಡೆ, ಅದನ್ನೇ ಹಾಕಿಬಿಟ್ಟು ಮಾಡಿದೆ. ನೋಡ್ತಾ ಇರ್ಬೋದು ಇಲ್ಲಿ. ಈ ಮಸಾಲೆ ಹಾಕಿದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆದರೆ ಒಂಚೂರು ಸ್ವಲ್ಪ ಕೈ ಬಿಡ್ದಾಗ ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ಅದು ಗಂಟಾಗಿಬಿಡುತ್ತೆ. ಆ ಮಸಾಲೆ ಇರುತ್ತಲ್ಲ ಅದು ಗಂಟಾಗೋಗುತ್ತೆ. ಅಲ್ಲಿವರೆಗೂ ಆ ಗಂಟೆಲ್ಲ ಕಮ್ಮಿವರೆಗೂ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ರೆಡಿಯಾಗಿದೆ, ಈ ಥರ ಆಗಿದೆ. ಅಂದರೆ ಈ ಸಣ್ಣ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೇಳಬೇಕಂದ್ರೆ. ಮತ್ತು ತಿಂಡಿ ಸ್ಕೂಲ್ಗೆಲ್ಲ ಹೋಗೋದಕ್ಕೆ ರೆಡಿ ಆದರೂ ನಾನು ನೋಡ್ತಾ ಇದ್ದೆ ಇದನ್ನು ಏನು ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಜವಲ್ಲೂ ನಮ್ಗೆ ಈ ಥರ ನನಗಂತೂ ಈ ಥರ ಚಿತ್ರಗಳು ಬಿಡ್ಸೋಕ್ಕೆ ಬರ್ತಾ ಇರಲಿಲ್ಲ ಹೇಳಬೇಕಂದ್ರೆ. ಈಗಿನ ಮಕ್ಕಳು ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ನೋಡಿ. ಮತ್ತು ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಬೇಕಿತ್ತು, ಸ್ವಲ್ಪ ಬುಕ್ಸಿಗೆ ಮಾತ್ರ ಹಾಕ್ಕೊಟ್ಟಿದ್ದೆ, ಇನ್ನೊಂದು ಸ್ವಲ್ಪ ಇದ್ದು. ಅದಕ್ಕೋಸ್ಕರ ಇದು ನೋಡಿ ಫ್ರೆಂಡ್ಸ್, ಒಂದು ಟೈಮಲ್ಲಿ ಇವೆಲ್ಲ ಎಷ್ಟು ಕಮ್ಮಿ ಇದ್ದು ಅಂದರೆ, ಇದು ನೋಡಿ ಒಂದು ಇದಕ್ಕೆ ಇದು 125 ರೂಪಾಯಿ, 120 ರೂಪಾಯಿ ಇದಕ್ಕೆ. ನಿಜ ಎಷ್ಟು ವರ್ಷಗಳಿಗೆ ಎಲ್ಲ ಬೆಲೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇರುತ್ತೆ. ಬಡವ್ರು ಹೇಗೆ ಜೀವನ ಮಾಡೋದಂತಲೇ ಗೊತ್ತಿಲ್ಲ. ನೋಡಿ ಇಲ್ಲಿ ಈ ಥರ ರ್ಯಾಪರು, ಇಲ್ಲಿ ಬುಕ್ಸ್ಗೆ ಹಾಕಿದ್ದೀನಲ್ಲ ಈ ಥರ ರ್ಯಾಪರ್. ಅಂದರೆ ಇದು ಹಾಕಿದ್ರೆ ಈ ಪೇಜಲ್ಲಿ ಏನಿದೆ ಎಲ್ಲ ಕಾಣಿಸ್ಬೇಕು, ಆ ಥರ ರ್ಯಾಪರ್ ಇದು. ಮತ್ತು ನನ್ನ ಮಗಳು ಇದನ್ನೇನೋ ಬಿಟ್ಟು, ನಾನು ಸ್ವಲ್ಪ ದಿವಸದಿಂದ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಇದನ್ನು. ಇದು ಈ ಥರ ಎತ್ತಿದ್ರೆ ಅಂದರೆ ಒಂಥರ ಪಂಜರ ಥರ ಇದೆ. ಮತ್ತು ಅದನ್ನು ಈ ಥರ ಮುಚ್ಚಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬೊಂಬೆ ನಗೋ ಥರ ಇದೆ. ಇದನ್ನು ಬಿಡಿಸಿದ್ದು ಸುಮಾರು ಹೆಚ್ಚು ಕಮ್ಮಿ 1 ವರ್ಷದ ಮೇಲೆ ಆಗಿದೆ ಇದು ಬಿಡಿಸಿ. ಅದನ್ನು ಹಾಗೇ ಇಟ್ಕೊಂಡಿದ್ದಾಳೆ. ಮತ್ತು ಇವತ್ತು ಶುಕ್ರವಾರ ಅಲ್ವಾ, ತುಂಬ ಕೆಲಸ ಇರುತ್ತೆ ಮನೇಲಿ. ಹಾಗಾಗಿ ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ಗ್ಯಾಸ್ ಸ್ಟವ್ ಸ್ವಲ್ಪ ನೋಡಿ ಆ ಕಡೆ ಜಾಸ್ತಿ, ಇದು ಗಾಜಿನ ಗ್ಲಾಸ್ ಅಲ್ವಾ, ಇದರಲ್ಲಿ ಜಾಸ್ತಿ ಬಿಸಿ ಆದಾಗ ಒಂದು ಸೈಡಲ್ಲಿ ಫುಲ್ ಇದಾಗಿದೆ, ಅದು ಕಮ್ಮಿನೇ ಆಯ್ತಾ ಇಲ್ಲ ಏನು ಮಾಡಿದ್ರು. ಮತ್ತು ಕಡಲೆಕಾಳನ್ನು ನೆನೆ ಹಾಕಿದ ನಾನಿಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು. ಈಗಾಗಲೇ ನಾವು ಮನೆ ಕೆಲಸ ಎಲ್ಲ ಮುಗಿಸಾಗೋಗಿದೆ. ಈ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾವು ಸ್ವಲ್ಪ, ಅಂದರೆ ಇವತ್ತು ಶುಕ್ರವಾರ ಅಲ್ವಾ, ಸ್ನಾನ ಮಾಡಿಕೊಂಡು, ಅಂದರೆ ನಾವು ನಿಮ್ಮ ಥರ ಪೂಜೆ ಎಲ್ಲ ಮಾಡ್ತೀವಿ ಫ್ರೆಂಡ್ಸ್. ಅಂದರೆ ನೀವು ಪೂಜೆ ಮಾಡಿ ಗಂಧದ ಕಡ್ಡಿನ ಬೆಳಗ್ತೀರ, ಆದರೆ ನಾವು ಗಂಧದ ಕಡ್ಡಿನ ಬೆಳಗೋದಿಲ್ಲ. ಅಂದರೆ ಹಾಗೆ ಸುಮ್ಮನೆ ಕಚ್ಚಿಬಿಟ್ಟು ದೇವ್ರ ಫೋಟೋ ಮುಂದೆ ಇಡ್ತೀವಿ. ಕೆಲವ್ರು ಹೇಳ್ತಾರೆ, ಮುಸ್ಲಿಮ್ಸ್ ಅವ್ರ ಮನೇಲಿ ಏನು ಪೂಜೆ ಮಾಡಲ್ಲ ಹಾಗೆ ಹೀಗೆ ಅಂತ. ಇಲ್ಲ, ಮಾಡೋರು ಇದ್ದಾರೆ, ಮಾಡ್ತಿರೋರು ಇದ್ದಾರೆ. ಅದು ಅವ್ರವರು ನಡೆಸ್ಕೊಬಂದಿರೋ ಹಾಗೆ, ಅದು ನಮ್ಮ ನಂಬಿಕೆ ಅಲ್ವಾ. ನೋಡಿ ಮನೆ ಎಲ್ಲ ಕ್ಲೀನ್ ಮಾಡಾಗಿದೆ. ಇವಾಗ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಫೋಟೋಗಳು, ಅಂದರೆ ಅಲ್ಲಿ ಕಾಣಿಸಲ್ಲ. ಅದರಲ್ಲಿ ನಮ್ಮ ಮನೆ ದೇವರು ಒಂದಿದೆ, ನಮಗೂ ಇರುತ್ತೆ ಮನೆ ದೇವರು ಅಂತ ಹೇಳ್ಬಿಟ್ಟು. ಇವಾಗ ನಾನು ಗಂಧದ ಕಡ್ಡಿ ಹಚ್ತೀನಿ. ಮತ್ತು ಅದಕ್ಕೆ ಹೂವು ಹಾಕ್ಬೋದು, ಮಲ್ಲಿಗೆ ಹೂ ಬರುತ್ತಲ್ಲ ಅದನ್ನು ಹಾಕ್ಬೋದು. ಅಂದರೆ ಇದ್ದಾಗ ಹಾಕ್ತೀವಿ, ಇಲ್ಲ ಅಂದರೆ ಇಲ್ಲ. ಎಷ್ಟು ಸ್ನಾನ ಮಾಡಿದ್ರು ಬೆವ್ರು ಹೋಗ್ತೀವಿ. ಯಾಕಂದರೆ
ಅದೇನೋ ಗೊತ್ತಿಲ್ಲ, ಸುಡೋ ನೀರು ಇಟ್ಕೊಂಡ್ರೆ ಫುಲ್ಲು ಈ ಥರ ಬೆವರೋಗೋದು. ಫಸ್ಟು ನಾವು ಸೋಲಾರ್ ನೀರೇ ಸ್ನಾನ ಮಾಡ್ತಿದ್ದೋ, ಕೂದಲು ಉದುರ್ತಾ ಇರಲಿಲ್ಲ. ಈ ನಡುವೆ ಏನೋ ಗೊತ್ತಿಲ್ಲ, ಸೋಲಾರ್ ನೀರೇ ಯಾಕೋ ಅಡ್ಜಸ್ಟ್ ಆಯ್ತಾ ಇಲ್ಲ ನಮಗೆ ಇಲ್ಲಿ. ಮುಂಚೆ ಚೆನ್ನಾಗಿ ಅಡ್ಜಸ್ಟ್ ಆಯಿತು, ಇಲ್ಲೇನೋ ಅಡ್ಜಸ್ಟ್ ಆಯ್ತಾ ಇಲ್ಲ, ಅದೇನೋ ಅಂತಲೇ ಗೊತ್ತಿಲ್ಲ. ಫುಲ್ಲು ಇದ್ರಲ್ಲಿ ಮಾಡೋಕ್ಕೆ ಬೇಜಾರಾಗುತ್ತೆ. ಆದ್ರೂ ತಣ್ಣೀರು ಸ್ನಾನ ಮಾಡಿದ್ರೆ ಹುಷಾರಿಲ್ದಂಗೆ ಆಗುತ್ತೆ. ಬೇಸಿಗೆಯಲ್ಲಾದರೆ ಓಕೆ, ಈಗ ಮಳೆ ಬೀಳ್ತಾ ಇರುತ್ತಲ್ಲ ಅಷ್ಟು ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೆ. ಮತ್ತು ನೋಡಿ ಇಲ್ಲಿ ಕೂದಲು ಒಣಗ್ಸೋಣ ಅಂತ ಹೇಳ್ಬಿಟ್ಟು ಫ್ಯಾನ್ ಹಾಕ್ಕೊಂಡು ಕೂತಿದ್ದೀನಿ. ಅದು ಏನೇ ಆಗಲಿ ಕೂದಲು ಒಣಗ್ಸೋವರೆಗೂ ಸಮಾಧಾನ ಇರೋಲ್ಲ. ಯಾಕಂದರೆ ಕೂದಲು ಒಣಗಿಸಿಲ್ಲ ಅಂದರೆ ನನಗೆ ಹಿಂದೆಯೇ ಕಾಯಿಲೆ ಬಂದುಬಿಡುತ್ತೆ. ಅಂದರೆ ತಲೆ ಭಾರ, ತಲೆನೋವು, ಶೀತ, ಮಾತಾಡೋಕ್ಕಾಗಲ್ಲ, ಫುಲ್ಲು ಕೋಲ್ಡು ಆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಥರ ಸ್ನಾನ ಮಾಡಿದ ತಕ್ಷಣ ಈ ಥರ ಫ್ಯಾನ್ ಹಾಕ್ಬಿಟ್ಟು ಕುತ್ಕೋತೀನಿ. ಕೂದಲು ಫುಲ್ ಒಣಗೋವರೆಗೂ ಆ ಜಾಗ ಬಿಟ್ಟು ಅಳ್ಳಾಡೋದಿಲ್ಲ ಆ ಥರ. ಅಂದರೆ ಬಿಸಿಲಿದ್ರೆ ಏನೂ ಇಲ್ಲ, ಬಿಸಿಲಲ್ಲಿ ಕೂದಲು ಒಣಗಿಸ್ತೀನಿ. ಬಿಸಿಲಿಲ್ಲ ಅಂದರೆ ಈ ಥರ ಫ್ಯಾನಲ್ಲೇ ಒಣಗಿಸೋದು. ಅದೇನೋ ಕೂದಲು ಒಣಗಿಸೋ ಮಿಷಿನ್ ಬರುತ್ತಂತೆ, ಅದು ಇಲ್ಲ ನಮ್ಮ ಮನೇಲಿ. ಹೇಳಬೇಕಂದ್ರೆ ನಮ್ಮ ತಂಗಿ ಹೇಳ್ತಾ ಇರ್ತಾರೆ, ಅದನ್ನೊಂದು ತಗೋಬಿಡು ನೀನು, ನಿನ್ನ ಮಕ್ಳಿಗೂ ಆಗುತ್ತೆ, ನಿನಗೂ ಆಗುತ್ತೆ, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ಅದೇನೋ ಅದು ತಗೊಳಕ್ಕೆ ಇನ್ನೂ ನಮಗೆ ಟೈಮ್ ಕೂಡ ಬಂದಿಲ್ಲ. ತುಂಬ ಜನ ಹಂಗೆ ಅಂತಾರೆ, ಮಿಷಿನ್ ಇದೆ ಕೂದಲು ಒಣಗಿಸೋದು ಅಂತ. ಆದರೆ ನಾನು ನೋಡಿದ್ದೀನಿ, ನಮ್ಮ ಮನೇಲಿ ಇಲ್ಲ ಅಷ್ಟೇ. ಅದು ತಗೋಬೇಕು ಯಾವಾಗಾದರೂ ಮುಂದಕ್ಕೆ ಟೈಮ್ ಬಂದಾಗ. ಮತ್ತು ಇದೊಂದು ಕ್ರೀಮ್ ಹಚ್ತೀನಿ ನಾನು. ಮುಂಚೆ ನನ್ನ ಮುಖ ತುಂಬ ಇದಾಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ. ಈ ಕ್ರೀಮ್ ಹಚ್ಚಿದ್ಮೇಲೆ ಪರವಾಗಿಲ್ಲ ಸ್ವಲ್ಪ. ಮತ್ತು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತರಕಾರಿ ಎಲ್ಲ ತಗೊಂಡಿದ್ದೀನಿ, ಫ್ರಿಜ್ಜಿಂದ ಎಲ್ಲ ತಗೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದೇ ಕಡಲೆಕಾಳು ಸಾಂಬಾರು ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದಕ್ಕೆ ಮಸಾಲೆಗೆ ನಾನಿಲ್ಲಿ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೋತೀನಿ. ರುಬ್ಕೊಂಡು ಸೈಡಲ್ಲಿ ಇಡ್ತೀನಿ. ಮತ್ತು ಒಂದು ಸೈಡಲ್ಲಿ ಆಲೂಗೆಡ್ಡೆ, ಬದನೆಕಾಯಿ, ನಮ್ಮ ಮನೇಲಿ ಗುಂಡು ಬದನೆಕಾಯಿ ಇತ್ತಾ, ಅದನ್ನು ಹಾಕ್ತಾಯಿದ್ದೀನಿ. ಒಂದೆರಡು ಇರಲಿ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಕಡಲೆಕಾಳು ಹಾಕಿ ಸಾಂಬಾರು ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಅದಕ್ಕೋಸ್ಕರ ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್, ಅಂದರೆ ಅದು 2 ತುಂಬೋದಿಲ್ಲ, ಅರ್ಧ ಅಂದರೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಏನು ಕಟ್ ಮಾಡಿ ಇಟ್ಟಿದ್ದೀನಲ್ಲ ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಾ, ಎಣ್ಣೆಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ನೀಟಾಗಿ ಎಣ್ಣೆ ಫ್ರೈ ಮಾಡಿಕೊಂಡು ಮತ್ತು ಇದಕ್ಕೆ ಹಿಂದೆನೇ ಸ್ವಲ್ಪ ಮಸಾಲೆಗಳನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನೀಟಾಗಿ ಫ್ರೈ ಮಾಡಿದ ನಂತರ ಈ ಮಸಾಲೆ ಅಂದರೆ ಇದಕ್ಕೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದು ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈ ತರಕಾರಿಗೆಲ್ಲ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ. ಯಾಕಂದರೆ ಈ ಉಪ್ಪು ಖಾರ ಎಷ್ಟು ಚೆನ್ನಾಗಿ ಹಿಡಿಯುತ್ತೋ ತರಕಾರಿಗೆ ಅಷ್ಟೇ ಟೇಸ್ಟ್ ಇರುತ್ತೆ. ಅಕಸ್ಮಾತ್ ಇದರಿಂದನೇ ಇದಾಕ್ಬಿಟ್ಟು ಇದರಿಂದನೇ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಇದು ಮಾಡಿದ್ರೆ ಅದು ಹಿಡಿಯೋದಿಲ್ಲ. ಅದಕ್ಕೆ ಸ್ವಲ್ಪ ಟೈಮ್ ನಾನು ಇಲ್ಲಿ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಖಾರ ರುಬ್ಬಿಟ್ಟಿದ್ನಲ್ಲ ಆ ಖಾರನ ಇದಕ್ಕೆ ಹಾಕ್ತೀನಿ. ಅಂದರೆ ಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಬಿಟ್ಟಿದ್ನಲ್ಲ ಆ ಖಾರನ ಇದಕ್ಕೆ ಹಾಕ್ತಾಯಿದ್ದೀನಿ. ಆ ಖಾರ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನೀಟಾಗಿ ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಖಾರ ರುಬ್ಬಿರೋ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಆದರೆ ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಸಾಂಬಾರು ಮಾಡ್ಕೊಳ್ಳೋಣ. ಬೇಕು ಅಂದರೆ ತೀರಾ ತೆಳ್ಳಗೂ ಮಾಡ್ಕೊಬೋದು ಕಡಲೆಕಾಳು ಸಾರು, ಬೇಡ ಅಂದರೆ ಸ್ವಲ್ಪ ಗಟ್ಟಿನೇ ಇರಲಿ ಅಂದರೆ ಈ ಥರ ಗಟ್ಟಿ ಮಾಡ್ಕೊಬೋದು. ಇದಕ್ಕೆ ನಾನು ಹುಣಸೆಹಣ್ಣು ಹುಳಿ ಬಿಟ್ಟಿಲ್ಲ, ಯಾಕಂದರೆ ನಾನು ಒಂದು ದಪ್ಪ ಹುಳಿ ಟೊಮೊಟೊ ಹಣ್ಣು ಹಾಕಿದ್ದೆ. ಹುಳಿ ಟೊಮೊಟೊ ಹಣ್ಣು ಹಾಕಿದ್ರೆ ಹುಣಸೆಹಣ್ಣು ಹಾಕೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಸಿಹಿ ಟೊಮೊಟೊ ಹಾಕಿದ್ರೆ ಹುಣಸೆಹಣ್ಣು ಹಾಕಬೇಕು. ನಾನು ಒಂದು ಹುಳಿ ಟೊಮೊಟೊ ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೆ ಹುಣಸೆ ಹುಳಿ ಬಿಡ್ತಾ ಇಲ್ಲ. ದಪ್ಪ ಟೊಮೊಟೊ ಹಾಕಿದ್ನಲ್ಲ ಅದಕ್ಕೋಸ್ಕರ. ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಸಾಕು ಇಷ್ಟೇ. ಇದು ನೋಡೋಣ ಎಷ್ಟು ಗಟ್ಟಿ ಬರುತ್ತೋ ತೆಳ್ಳಗೆ ಬರುತ್ತೋ ಗೊತ್ತಿಲ್ಲ. ಇವಾಗ ನಾನು ಇದಕ್ಕೆ ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಅಂದರೆ ಒಂದು 2-3 ವಿಸಲ್ ಬರಲಿ ಅಂತ ಹೇಳ್ಬಿಟ್ಟು ಮುಚ್ಚಳ ಹಾಕಿ ಬಿಡ್ತಾಯಿದ್ದೀನಿ. ಇದೇನು ಗೊತ್ತಾ, ಹೊಸ ಕುಕ್ಕರ್ ಹೇಳ್ಬೇಕಂದ್ರೆ ವಿಸಲೇ ಬರೋದಿಲ್ಲ. ಇದು ನೋಡಿ ಹಳೆ ಕುಕ್ಕರ್ ಜಮಾನದ್ದು, ಇದರಲ್ಲಿ ವಿಸಲ್ ಬರುತ್ತೆ ನೀಟಾಗಿ. ಇದೀಗ ಇದೆಯಲ್ಲ ಇದರಲ್ಲಿ ಬರೋದೇ ಇಲ್ಲ. ಇದು ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ ನಾನು, ಅದು ವಿಸಲ್ ಬರ್ತಾಯಿದೆ. ಇದಕ್ಕೆ ಮಾತ್ರ ಬರೋದೇ ಇಲ್ಲ. ನಾನೇನು ಮಾಡಿದೆ, ಇವಾಗ ಬರುತ್ತೆ ಆವಾಗ ಬರುತ್ತೆ ಅಂತ ಅಂದ್ಕೊಂಡೇ ಕೂತಿದ್ದೀನಿ. ಇದ್ರ ಕುಕ್ಕರ್ಸೋಗ ಇದು ವಿಸಲ್ಲು ಬಂದಿಲ್ಲ, ಏನೂ ಇಲ್ಲ. ಆಮೇಲೆ ಏನು ಇಷ್ಟೊತ್ತಾದರೂ ಬಂದಿಲ್ವಲ್ಲ ಅಂತ ಹೋಗಿ ನೋಡ್ತೀನಿ. ನೋಡಿ ಇಲ್ಲಿ ಸಾರೆಲ್ಲ ಗಟ್ಟಿಯಾಗಿಬಿಟ್ಟಿದೆ. ಅಂದರೆ ಪರವಾಗಿಲ್ಲ, ಇದಕ್ಕೆ ಬೆಳಗ್ಗೆ ನಾನು ಚಪಾತಿ ಮಾಡಿದ್ರು ನಡೆಯುತ್ತೆ.
ಈಗ ಬೇಕಾದರೆ ರೈಸ್ ಜೊತೆ ತಿಂದು ಬೆಳಗ್ಗೆ ಇದಕ್ಕೆ ಚಪಾತಿ ಮಾಡಿದ್ರೆ ಮುಗ್ದೆ ಹೋಯ್ತು. ನಾಳೆ ಏನು ಪಲ್ಯ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ ಇಲ್ಲಿ ಎಷ್ಟು ಗಟ್ಟಿ ಬಂದಿದೆ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ನಾನು ಒಂದು ಮೀಡಿಯಮಲ್ಲಿ ಮಾಡೋಕ್ಕೆ ಹೋಗಿದ್ದು ಇದನ್ನು. ಇದು ನೋಡಿದ್ರೆ ಇಷ್ಟು ಗಟ್ಟಿಯಾಗೋಯ್ತು, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಬೆಳಗ್ಗೆ ಇದಕ್ಕೆ ಚಪಾತಿ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಈ ಥರ ಕಡಲೆಕಾಳು ಸಾಂಬಾರು ಒಟ್ಟಿನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಪರೂಪ. ಇದ್ರ ಜೊತೆ ಮುದ್ದೆ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನು ಮುದ್ದೆ ಮಾಡಿರಲಿಲ್ಲ, ಮಾಡೋಣ ಅಂದ್ಕೊಂಡೆ, ಯಾಕೋ ಮಾಡೋಕ್ಕೆ ಬೇಜಾರಾಯಿತು, ಅದಕ್ಕೋಸ್ಕರ ಮುದ್ದೆ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇದು ಮಾರ್ನಿಂಗ್ ಕಂಟಿನ್ಯೂ ಆಗಿದ್ದು. ಇವಾಗ ನಾನು ಅಷ್ಟೇ ಎದ್ದು ಮುಖ ಎಲ್ಲ ತೊಳ್ಕೊಂಡಿದ್ದೀನಿ. ಮುಖ ತೊಳ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಹೇಗೂ ಪಲ್ಯ ಇದೆಯಲ್ಲ, ಕಡಲೆಕಾಳು ಪಲ್ಯ, ಅದಕ್ಕೆ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ಕಲಸೋಣ ಅಂತ ಹೋಗ್ತಾಯಿದ್ದೀನಿ. ನೋಡಿ ಇಲ್ಲಿ ಚಪಾತಿ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದೀನಿ. ಅಂದರೆ ಇಬ್ರಿಗಲ್ವಾ, ಯಾಕಂದರೆ ನಾನು ನಮ್ಮಮ್ಮ ವ್ಯಾಪಾರಕ್ಕೆ ಹೋಗ್ತೀವಿ, ಇಬ್ಬರು ಮಕ್ಕಳಿರ್ತಾರೆ. ಅವರು ಎಷ್ಟು ಬೇಕು ಅಷ್ಟೇ ಮಾಡೋದು. ನಾನು ಹೇಳಬೇಕಂದ್ರೆ ಒಂದೊಂದು ಸರಿ ಜಾಸ್ತಿ ಮಾಡ್ತೀನಿ, ಒಂದೊಂದು ಸರಿ ಎಷ್ಟು ಬೇಕು ಅಷ್ಟೇ ಮಾಡೋಗೋದು. ಇದ್ದಾಗ ಯಾರೂ ತಿನ್ನಲ್ಲ, ಇಲ್ದಾಗಲೇ ಊಟ ಕೇಳೋದು ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಇಲ್ಲಿ ನಾನು 2 ಟೈಮ್ಗಾಗೋ ಹಾಗೆ ಅವ್ರಿಗೆ ಮಾಡ್ತಾಯಿದ್ದೆ. ಚಪಾತಿ ಹಿಟ್ಟನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಅದನ್ನೆಲ್ಲ ನಾದ್ಕೊಂಡು ಒಂದು ಸೈಡಲ್ಲಿ ಇಟ್ಬಿಟ್ಟು, ಮತ್ತು ಮಿಕ್ಕಿ ಸಣ್ಣ ಪುಟ್ಟ ಕೆಲಸಗಳು ಏನಿರ್ತವೆ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ ಒಂದು ಕಡೆಯಿಂದನೂ. ಹೇಳ್ಬೇಕಂದ್ರೆ ಎಷ್ಟು ಕೆಲಸ ಮಾಡಿದ್ರು ಬೆಳಗ್ಗೆ ಹೊತ್ತು ಕೆಲಸ ಆಗೋದಿಲ್ಲ. ನಾವು ಎಷ್ಟು ಗಡಿ ಬಿಡಿಲಿ ಮಾಡೋಕ್ಕೆ ಹೋದರೂ ಅಷ್ಟೇ ಯಾವ ಕೆಲಸಗಳು ಆಗೋದಿಲ್ಲ ಹೇಳಬೇಕಂದ್ರೆ. ನೋಡಿ ಇಲ್ಲಿ ನೀಟಾಗಿ ನಾದ್ಬಿಟ್ಟು ಇಟ್ಟಿದ್ದೀನಿ. ಇದನ್ನು ನಾನು ಒಂದು ಕಡೆ ಉಂಡೆಗಳನ್ನಾಗಿ ಮಾಡ್ಕೋತೀನಿ. ಅಂದರೆ ನಾನು ಯಾವಾಗಲೂ ಮಾಡ್ತೀನಲ್ಲ ಚಪಾತಿನ, ಆ ಥರ ಉಂಡೆಗಳನ್ನಾಗಿ ಮಾಡಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಈ ಥರ ಒತ್ತಿ ಈ ಥರ ಬೇಯಿಸ್ತೀನಿ. ಮುಂಚೆ ನಮ್ಮ ಮನೇಲಿ ಡ್ರೈ ಚಪಾತಿ ಜಾಸ್ತಿ ತಿಂತಿದ್ದೋ, ಈ ನಡುವೆ ಇಲ್ಲ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟೆ ಚಪಾತಿ ಮಾಡ್ತೀನಿ ನಾನು. ಯಾಕಂದರೆ ನಮ್ಮ ಮನೇಲಿ ಆಯಿಲ್ ಐಟಮ್ ಅಷ್ಟೊಂದು ಏನೂ ಮಾಡಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಅಷ್ಟೊಂದು ಆಯಿಲ್ ಐಟಮ್ಮು ಮತ್ತು ಈ ಬೇಕ್ರಿ ಐಟಮ್ಮು ಮತ್ತು ಈ ಜಾಸ್ತಿ ಸ್ವೀಟು ಅವೆಲ್ಲ ಏನೂ ಮಾಡಲ್ಲ. ಈಗ ಮುಂಚೆ ಎಲ್ಲ ನಾವು ಬೇಕ್ರಿ ಐಟಮ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದೋ, ಈಗೇನು ತರೋದಿಲ್ಲ ಆ ಥರ. ಅಂದರೆ ಎಲ್ಲ ತಿನ್ನಬಾರ್ದು, ಏನು ನೋಡಿದ್ರು ಈ ಫೋನ್ಗಳಲ್ಲಿ ಟಿ ವಿಲೆಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು, ಅದರಲ್ಲಿ ಕೆಮಿಕಲ್ಲು ಇದರಲ್ಲಿ ಕೆಮಿಕಲ್ ಅಂತ ಎದುರಿಸ್ತಾರಲ್ಲ, ಅದಕ್ಕೋಸ್ಕರ ಏನು ತರಲ್ಲ. ಈ ಬೇಕ್ರಿಗಳಲ್ಲಿ ಮಾಡೋದನ್ನೆಲ್ಲ ತೋರಿಸ್ತಾ ಇರ್ತಾರೆ, ಅವೆಲ್ಲ ನೋಡಿದ್ರೇ ಭಯ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಏನು ಅಷ್ಟು ತರೋದಿಲ್ಲ ನಾನು. ಮತ್ತು ಚಪಾತಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ರೆಡಿ ಆಗಬೇಕು, ಟೈಮ್ ಆಯಿತು, ಅಲ್ಲೇ ಹೊರಡಬೇಕಲ್ವ, ಟೈಮ್ ಆಗೋಯ್ತು. ಅದಕ್ಕೋಸ್ಕರ ಇವಾಗ ನಾನು ರೆಡಿ ಆಗಿಬಿಟ್ಟು ಇನ್ನೇನು ಹೊರಡೋದೇ. ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ಅದೇ ಈ ಥರ ಪಿಂಪಲ್ ಇಲ್ಲೊಂದು ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನೇ ನೋಡ್ಕೋತಾ ಇದ್ದೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.